ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರ, ಇವತ್ತಿನ ಸಂಚಿಕೆಯಲ್ಲಿ ಇವತ್ತಿನ ಎಪಿಸೋಡ್ನಲ್ಲಿ ನಾನು ಒಂದು ವಿಶೇಷವಾದಂಥ ವಿದ್ಯೆಯನ್ನು ನಿಮಗೆ ಕಲಿಸೋಕ್ಕೆ ಪ್ರಯತ್ನ ಪಡ್ತೀನಿ. ಕಾರಣ ಇದೆ ಇದಕ್ಕೆ. ನಾನು ಯಾವುದೋ ಮೊನ್ನೆ ಒಂದು ದೇವಸ್ಥಾನಕ್ಕೆ ಹೋಗಿದ್ದಾಗ ಅಲ್ಲಿ ಯಾರೋ ಒಬ್ಬರು ಬಂದು ನನ್ನನ್ನು ಮೀಟ್ ಮಾಡಿದ್ರು. ನನಗೆ ಅವ್ರ ಪರಿಚಯ ಇಲ್ಲ, ಬಟ್ ನನ್ನ ಕಾರ್ಯಕ್ರಮ ನೋಡ್ತಾರಂತೆ. ಮೀಟ್ ಮಾಡಿಬಿಟ್ಟು ನನ್ನನ್ನು 2 ನಿಮಿಷ ನಿಂತು ಮಾತಾಡಿದ್ರು. ಏನಂದರೆ, ನಮ್ಮನೇಲಿ ದೀಪ ಹತ್ತಿಸ್ತೀವಿ, ಒಂದು 10 ನಿಮಿಷಕ್ಕೆ ಆಫ್ ಆಗಿಬಿಡುತ್ತೆ. ದೇವ್ರ ಮುಂದೆ ದೀಪ ಹಚ್ಚಿಸ್ತಾರಂತೆ, 10 ನಿಮಿಷಕ್ಕೆ ಆಫ್ ಆಗಿಬಿಡುತ್ತೆ. ಒಂದೊಂದು ಸಲ ದೀಪದಲ್ಲಿರೋ ಬತ್ತಿನೇ ಇರೋದಿಲ್ಲ, ದೀಪ ಇರುತ್ತೆ, ದೀಪದಲ್ಲಿರೋ ಬತ್ತಿ ಇರೋದೇ ಇಲ್ಲ. ಒಂದೊಂದು ಸಲ ದೀಪದಲ್ಲಿರೋ ಬತ್ತಿ ಹಾಲಲ್ಲಿ ಬಂದು ಬಿದ್ದಿರುತ್ತೆ. ನಮಗೆ ಒಂಥರ ಆಶ್ಚರ್ಯ ಆಗ್ತಿದೆ, ಏನಾಗಿತ್ತು, ನಮಗೆ ಇದರಿಂದ ಭಾಳ ಬೇಜಾರಾಗಿದೆ, ಏನಾದ್ರು ದೋಷ ಇದೆಯಾ ಅನ್ನೋದು ಪ್ರಶ್ನೆ ಕೇಳಿದ್ರು. ಅವ್ರದ್ದು ಇಷ್ಟೇ ಪ್ರಶ್ನೆ. ದೀಪ ಹಚ್ಚುತ್ತಾರೆ ಮನೆಯಲ್ಲಿ, ದೇವ್ರ ಮುಂದೆ ನಿತ್ಯ ದೀಪ ಬೆಳಗ್ತಾರೆ. ಒಂದು 10, 20, 30, 40 ನಿಮಿಷಕ್ಕೆ ಆಫ್ ಆಗಿಬಿಡ್ತದೆ. ಎಣ್ಣೆ ತುಂಬ ಹಾಕಿರ್ತೀವಿ. ನಾವು ಹಾಕಿರೋ ದೀಪಕ್ಕೆ ಎಣ್ಣೆ ಬತ್ತಿ ಉರಿದ್ರೆ ಮಿನಿಮಮ್ ಸಂಜೆ 6 ಗಂಟೆ ತನಕ ಉರಿಬೇಕು. ಅದು 1/2-3 ಗಂಟೆಗೆ ಆಫ್ ಆಗಿಬಿಡ್ತದೆ ಅಂದರು. ನಾವು ಬೆಳಗ್ಗೆ ಎದ್ದು ನೋಡೋಷ್ಟರೊಳಗೆ ಆ ಬತ್ತಿ ಮನೆಯೊಳಗೆ ದೀಪದಲ್ಲಿರೋ ಬತ್ತಿ ಒಂದು ದೀಪದಲ್ಲಿ ಇರೋದಿಲ್ಲ, ಇನ್ನೊಂದು ದೀಪದಲ್ಲಿ ಎಲ್ಲೋ ಬಿದ್ದಿರುತ್ತದು. ಈ ಥರ ದೋಷ ಇದೆ. ನಮಗೊಂಚೂರು ಇದಕ್ಕೆ ಏನಾದ್ರು ಸರಿಯಾದ ಪರಿಹಾರ ಹೇಳ್ತೀರಾ, ಯಾಕೆ ಹಿಂಗಾಗತ್ತೆ ಅಂತೇಳಿ. ನನ್ನ ಅಭಿಪ್ರಾಯ, ಈ ದೀಪ ಆಫ್ ಆಗೋಗುತ್ತೆ ಮತ್ತು ಕೆಲವು ಮನೆಯಲ್ಲಿ ಇದಕ್ಕೆ ದೀಪ ಹತ್ಕೊಂಡ್ಬಿಟ್ಟು ದೇವ್ರ ಮನೆಯೆಲ್ಲ ಸುಟ್ಟೋಗಿದೆ. ಈ ಥರ ದೋಷ ಬಂದಮೇಲೆ ಅವ್ರಿಗೆ ಅನುಮಾನ ಬರುತ್ತೆ, ಡೌಟ್ ಬರುತ್ತೆ, ಏನಾರು ಆಗ್ಬೋದಾ ಮುಂದೆ, ದೇವ್ರ ಮನೆಯಲ್ಲಿ ದೇವ್ರ ಮುಂದಿರೋ ಬತ್ತಿನೇ ಹಿಂಗಾಯ್ತಲ್ಲ ಅಂಥೇಳಿ ಭಾಳಷ್ಟು ಚಿಂತೆ. ಅವರೊಬ್ಬರು ಜ್ಯೋತಿಷತ್ರು ಕೇಳಿದ್ರಂತೆ, ಈ ಥರ ನಮ್ಮ ಮನೇಲಿ ದೀಪ ಇದಕ್ಕೆ 1/2-3 ಗಂಟೆ ಉರಿದು ಆಫ್ ಆಗಿಬಿಡ್ತದೆ, ದೀಪದವ್ರ ಬತ್ತಿನೇ ಇರೋದಿಲ್ಲ ಒಂದು ಸಲ ಇದೇನಂದಾಗ ಅವರು ನಿಮ್ಮಲ್ಲಿ ಯಾರೋ ಸತ್ತೋಗ್ತಾರೆ, ಅದಕ್ಕೆ ಹಿಂಗೆ ಆಗತ್ತೆ ಅಂದ್ಬಿಟ್ರಂತೆ. ಅವ್ರಿಗೆ ಗಾಬರಿ ಆಗಿಬಿಟ್ಟಿದೆ. ಈಗ ಜ್ಯೋತಿಷ್ ಹೇಳಿರೋ ಮಾತಿದು. ಅದಕ್ಕೆ ಇದು ಇವ್ರ ಮನೇಲಿ ಒಬ್ಬರದ್ದು ಮನೇಲೆಲ್ಲ, ಎಲ್ಲರ ಮನೇಲೂ ನಡೆಯುತ್ತೆ. ಇವು ನಮ್ಮ ಮನೇಲೂ ಕೂಡ ಕೆಲವು ಟೈಮ್ ದೀಪ ಆಫ್ ಆಗುತ್ತೆ. ಹಾಗಾದರೆ ಇದಕ್ಕೆ ಯಾವ ರೀತಿ ಪರಿಹಾರ ಇದೆ? ಇದೊಂದು ಅಪಶಕುನನ ಅಥವಾ ಶುಭ ಸೂಚನೆನಾ ಅಂತೇಳಿ ನಾನಿವತ್ತು ದೀಪದ ಮುಖಾಂತರ ಜ್ಯೋತಿಷ್ಯ ಹೇಳೋದು ಏನು ಅಂತ ಹೇಳ್ಕೊಡ್ತೀನಿ. ನಾನೀಗ ದೀಪ ನೋಡ್ತಾ ಜ್ಯೋತಿಷ್ಯ ಹೇಳೋದು, ಇದು ಪ್ರತಿಯೊಬ್ಬರು ಕಲ್ತ್ಕೋಬೇಕು. ದೀಪ ನೋಡಿಕೊಂಡು ಜ್ಯೋತಿಷ್ಯ ಹೇಳೋ ವಿದ್ಯೆ ಕಲಿತ್ರೆ ನಿಮಗೆ ಅವ್ರವ್ರು ಏನೋ ಹೇಳಿದರೆ ಅಥವಾ ಇನ್ನೇನೋ ಆಗೋಗುತ್ತೆ ಅಂತೇಳಿ ಎದುರಿಸಿದ್ರೆ ನಿಮ್ಮ ಮನಸ್ಸಲ್ಲಿ ಶಾಂತಿ ಸಿಗುತ್ತೆ. ಈ ಥರ ಆದರೆ ಇಂಥ ದೋಷ ಇರ್ಬೋದು, ಇದು ಇಲ್ಲ ಇರ್ಬೋದು. ಅದಕ್ಕೆ ನಾನು ಇವತ್ತಿನ ಸಂಚಿಕೆಯಲ್ಲಿ ದೀಪ ನೋಡಿ ಜ್ಯೋತಿಷ್ಯ ಭವಿಷ್ಯ ಹೇಳೋದು ಹೇಗೆ ಅಂತ. ಅಂದರೆ ಇವತ್ತಿನ ಒಂದು ಅರ್ಧ ಗಂಟೆ ಕಾರ್ಯಕ್ರಮದಲ್ಲೆಲ್ಲ ಹೇಳೋಕ್ಕಾಗಲ್ಲ. ಮುಖ್ಯವಾಗಿ ಪಾಪ ಹೆಂಗಸು ನಮ್ಮನ್ನು ಭೇಟಿ ಮಾಡಿ ಹೇಳಿದಾಗ ಆ ದೋಷಕ್ಕೆ ಏನು ಆನ್ಸರ್ ಹೇಳಿ ಅಂತ ಕೇಳಿದಾಗ ನಾನು ಆಯ್ತಮ್ಮ ಇದಕ್ಕೊಂದು ಎಪಿಸೋಡ್ ಮಾಡ್ತೀನಿ, ನಾನು ನೋಡ್ತಾ ಇರಿ ಕಾರ್ಯಕ್ರಮ. ನಿಮಗೆ ಕೇಳಿದ ಪ್ರಶ್ನೆಗೆ ಇದೇ ಥರ ಎಷ್ಟೋ ಜನ ಮನೇಲಿ ದೀಪ ಆಫ್ ಆಗುತ್ತೆ ಉರಿಯುವಾಗ, ಮತ್ತು ದೀಪದ ಹಲವಾರು ಲಕ್ಷಣಗಳು ಆಗುತ್ತೆ. ಏನು ಶಕುನ, ಅದು ಒಳ್ಳೆಯದಾ ಕೆಟ್ಟದ್ದಾ ಅನ್ನೋದನ್ನು ನಾನು ಖಂಡಿತ ತಿಳಿಸ್ತೀನಿ ಅಂತ ಹೇಳಿ ಅವರು ಸಮಾಧಾನ ಮಾಡಿ ನಾನು ನನ್ನ ಪಾಡು ಹೊರಗೆ ಬಂದೆ. ಇಲ್ಲಿ ಈ ಒಂದು ದೀಪ ಮನುಷ್ಯನಿಗೆ ಬೆಳಕನ್ನು ಕೊಡುವಂಥದ್ದು. ಈಗ ನಾರ್ಮಲ್ ದೀಪ ಟ್ಯೂಬ್ಲೈಟು ಅಥವಾ ಫ್ಲ್ಯಾಶ್ ಬಲ್ಪ್ ಯಾವುದಾದ್ರು ಆಫ್ ಆಗೋಯ್ತು, ಉರಿತಾ ಇತ್ತು, ಆಫ್ ಆಯಿತು, ಬಲ್ಬು ಹೋಯ್ತು ಅಂತ ಹೇಳಿ ಅದು ಬಿಸಾಕ್ಬಿಟ್ಟು ನಾವು ಬೇರೆ ಹಾಕ್ತೀವಿ. ಅದ್ಮೇಲೆ ಭಯ ಇಲ್ಲ. ಅಕಸ್ಮಾತ್ಗೆ ಗ್ಯಾರಂಟಿ ವಾರಂಟಿ ಇರ್ತದೆ, ತೊಗೊಂಡು ಕೊಟ್ಬಿಟ್ಟು ಬದಲಾಯಿಸ್ಕೊಂಡು ಬೇರೆ ತೊಗೊಂಬಂದು ಬಲ್ಪ್ ಹಾಕೋತೀವಿ. ಈ ಫ್ಯಾನ್ಸಿ ಐಟಮ್ಸು ಇಂಟೀರಿಯರ್ ಡೆಕೋರೇಷನ್ ಮಾಡ್ಬೇಕಾದ್ರೆ ಕೇಳ್ಕೊಂಡಲ್ಲಿ ಒಳ್ಳೊಳ್ಳೆ ಲೈಟ್ಸಲ್ಲಿ ಹಾಕಿರ್ತಾರೆ, ಸಾವಿರಾರು ರೂಪಾಯಿ ಖರ್ಚು ಮಾಡಿ. ಅದೇ ಒಂದು ಡ್ಯಾಮೇಜ್ ಆಯಿತಾ ಅದು ವಾಪಸ್ ಕೊಡ್ತಾರೆ, ಅಥವಾ ಅದೊಂದು ಬಲ್ಪ್ ಆಫ್ ಆಯಿತಾ ಬೇರೆ ತಂದು ಹಾಕ್ತಾರೆ. ದೇವ್ರ ಮುಂದೆ ಉರಿತಿರೋ ದೀಪ ಆಫ್ ಆದಾಗ ಅದರಲ್ಲಿ ಏನೋ ಒಂದು ರೀತಿ ನಮಗೆ ಭಯ.
ಒಳ್ಳೆಯದಾದರೆ ಸರಿ, ಕೆಟ್ಟದಾಗಿ ಹೋಗುತ್ತಲ್ಲ ಅಂತ ಮನಸ್ಸಲ್ಲಿ ಒಂದು ಚಂಚಲತೆ. ಈ ಥರ ದೋಷಗಳು ಮನಸ್ಸಲ್ಲಿದ್ದಾಗ ದೀಪ ಹಚ್ಚಕ್ಕೂ ಮನೇಲಿ ಭಾಳ ಕೆಲವು ಜನ ಭಯ ಬೀಳ್ತಾರೆ. ದೀಪ ಹಚ್ಚಿದರೆ ಪೂಜೆ ಮಾಡೋರು ಉಂಟು. ಸುಮ್ಮನೆ ಗಂಧದ ಕಡೆ ಹಚ್ಬಿಟ್ಟು ಆರತಿ ಮಾಡಿ ಇಟ್ಬಿಡ್ತಾರೆ. ದೀಪ ಹಚ್ಚಿದ್ರೆ ಆಫ್ ಆಗ್ಬೋದು, ಇನ್ನೇನೋ ಪ್ರಾಬ್ಲಮ್ ಆಗ್ಬೋದು ಅಂತೇಳಿ. ಯಾವ ಮನೇಲಿ ದೀಪ ಬೆಳಗ್ತಾರೋ ಚೆನ್ನಾಗಿ, ಬಹಳ ಒಳ್ಳೆಯದು. ಹಿಂದಿನ ಕಾಲದಲ್ಲಿ ದೀಪ ಬೆಳಗಿದ ಮನೆ ಏಳಿಗೆ ಆಗತ್ತೆ ಅಂತ ಹೇಳ್ತಾರೆ. ಎಣ್ಣೆಯಿಂದ ಹಾಕಿ ಬೆಳಗಿಸುವಂಥ ದೀಪ. ಈಗೆಲ್ಲ ಎಲೆಕ್ಟ್ರಿಸಿಟಿ ದೀಪ ಬೆಳಗ್ತಾ ಇದೀವಿ ನಾವು. ಲೈಟ್ಸ್ ಎಲ್ಲ ಹಾಕಿ ಟ್ಯೂಬ್ಲೈಟ್ ಅಂತೆ, ಫ್ಲ್ಯಾಶ್ ಲೈಟ್ ಅಂತೆ, ಎಂತೆಂಥ ಲೈಟ್ಗಳೆಲ್ಲ ಬಂದಿದೆ. ಪಂಜ್ ಹತ್ತಿಸ್ಬಿಟ್ಟು ಜೀವನ ಮಾಡ್ತಾಯಿರೋ, ಪಂಜಲ್ಲಿ ಬದುಕ್ತಾ ಇರೋದು ಆಗಿನ ಕಾಲದಲ್ಲಿ. ಪಂಜು ಮನೇಲಿ ಈ ಥರ ಲೈಟ್ಸ್ ಇರಲಿಲ್ಲ. ಅದು ಬೀದಿ ಲ್ಯಾಂಪೆಲ್ಲ ಪಂಜುಗಳು ಉರಿತಿತ್ತು. ರಾತ್ರಿ ಪಂಜ್ ಹಚ್ಚಿದ್ರೆ ನಾಳೆ ಬೆಳಗ್ಗೆವರೆಗೂ ಪಂಜ್ ಉರಿತಾ ಇತ್ತು. ಆಗಿನ ಕಾಲದಲ್ಲಿ ಓಡಾಡೋಕ್ಕೆ, ವಾಹನಗಳು ಓಡಾಡಲಿಕ್ಕೆಲ್ಲ ಪಂಜಿನ ಬೆಳಕಲ್ಲಿ. ಈಗಿನ ಥರ ಸ್ಟ್ರೀಟ್ ಲ್ಯಾಂಪ್ಸ್ ಇರಲಿಲ್ಲ ಅವತ್ತಿನ ಕಾಲದಲ್ಲಿ. ಯಾರ ಮನೇಲಿ ನಿತ್ಯ ದೀಪ ಬೆಳಗ್ತಾರೋ ಅವ್ರ ಮನೆ 100ಕ್ಕೆ 80% ಎಲ್ಲ ಥರ ಪ್ರಾಬ್ಲಮ್ಮು ಸಾಲ್ವ್ ಆಗುತ್ತೆ. ಎಲ್ಲಿ ದೀಪ ಬೆಳಗಲ್ವೋ ಅಲ್ಲಿ ಜಿರ್ಲೆ, ಇರುವೆಗಳು, ಹೆಗ್ಣಗಳು, ಹಾವುಗಳು, ಹಲ್ಲಿಗಳು, ಆಮೆಗಳು, ಕಪ್ಪೆಗಳು, ಇನ್ನೂ ಏನಂದರೆ ಗೂಬೆಗಳು, ಇಂಥದ್ದೆಲ್ಲ ಪ್ರಾಣಿಗಳು ಒಳಗೆ ಬರ್ತಾ ಹೋಗ್ತಾ ಇರ್ತವೆ. ಅದರಿಂದ ನಮ್ಮ ಅರ್ಧ ಕಾಯಿಲೆ ಗುಣ ಆಗಬೇಕು. ನಮ್ಮ ವ್ಯಾಪಾರ, ವ್ಯವಹಾರ, ಉದ್ಯೋಗ ಎಲ್ಲ ಕ್ಷೇತ್ರದಲ್ಲೂ ನಮಗೆ ಒಳ್ಳೆ ಏಳಿಗೆ ಆಗಬೇಕು ಅಂದರೆ ಅಟ್ಲೀಸ್ಟ್ ಮನೆ ಅರ್ಧ ಗಂಟೆ ಆದರೂ ದೀಪ ಹಚ್ಚಬೇಕಂತೆ. ನಾನೀಗ ದೀಪದ ಶಿಕೆ ಅಂದರೆ ದೀಪ ಅದರದ್ದು ಮೇಲ್ ತುದಿ ಇದೆ, ಉರಿತಾ ಇರ್ತದಲ್ಲ, ಅದಕ್ಕೆ ಶಿಕೆ ಅಂತಾರೆ. ಆ ಯಾವುದು ದೀಪದ ಬೆಳಕು ಶಾಂತವಾಗಿ ಅಲ್ಲಾಡ್ದೇ ನೀವು ಹೇಗೆ ಬತ್ತಿ ಇಟ್ಟಿದ್ರು ಅದೇ ಬತ್ತಿ ನೇರವಾಗಿ ಬೆಳಗ್ತಾ ಬಂದರೆ ಮನೆಯಲ್ಲಿ ನೀವು ಏನು ಅಂದ್ಕೊಂಡು ದೀಪ ಹಚ್ಚುತ್ತೀರೋ ಆ ಕಾರ್ಯ 8 ದಿನಗಳಲ್ಲಿ ಸಿದ್ಧಿ ಆಗತ್ತೆ ಅಂತ ದೀಪ ಜ್ಯೋತಿಷ್ಯ ಹೇಳುತ್ತೆ. ದೀಪ ಇರ್ತಿದ್ದೀರ, ಬತ್ತಿ ಇರುತ್ತೆ, ಹೀಗೆ ಆ ಬತ್ತಿ ಹುರಿತಾ ಇದೆ, ಶಾಂತ ಉರಿತಾ ಇದೆ, ನಿಧಾನಕ್ಕೆ ಎಲ್ಲೂ ಅಲ್ಲಾಡ್ತಿಲ್ಲ, ಅದು ಹಾಗೇ ಉರಿತಾ ಇದ್ದರೆ ನೀವೇನು ಸಂಕಲ್ಪ ಮಾಡಿ ದೀಪ ಹಚ್ಚುತ್ತೀರೋ ಅದು 8 ದಿನದಲ್ಲಿ ಕಾರ್ಯ ಸಿದ್ಧಿ ಆಗತ್ತೆ ಅಂತಂದರು. ಒಂದು ದೀಪ ಹಚ್ಚಿದ್ದೀರಾ, ಶೇಕ್ ಆಗ್ತಿರ್ತದೆ, ಈಗ ಒಕ್ಕರವಾಗಿ ಹಿಂಗೆ ಅರ್ಥ ಆಗ್ತದೆ, ದೀಪ ಹೀಗೆ ಅಲ್ಲಾಡ್ತಿರ್ತದೆ. ಯಾವಾಗ ಈ ರೀತಿ ದೀಪ ಆಯಿತೋ, ಅಲ್ಲಾಡ್ತಾ ಇತ್ತೋ, ದೀಪದ ಬತ್ತಿ ದೀಪದ ಶಿಕೆ ಆ ಜ್ವಾಲ ಹಿಂಗೆ ಶೇಕ್ ಆಗ್ತಿದ್ರೆ ಅದು ಏನಾಗುತ್ತೆ, ಬಂಧು ಬಾಂಧವರಿಂದ ನಾಶ ಅಂತ ಹೇಳುತ್ತೆ ಫಲ. ಬಂಧು ಬಾಂಧವರಿಂದ ನಾಶ ಅಂಥೇಳಿ. ಮೂರನೇದು ಈ ಕತ್ತೆ ಕೂಗುತ್ತೆ ನೋಡಿ, ಆ ಕತ್ತೆ ಕಂಠ ಢಾ ಢಾ ಅಂತೇಳಿ. ಹಾಗೆ ಕೆಲವು ಟೈಮ್ ಬತ್ತಿ ಆ ಶಬ್ದ ಮಾಡುತ್ತೆ ದೀಪ ಹಚ್ಚಿದಾಗ. ಆ ಕತ್ತೆ ಥರ ಕೂಗ್ದಾಗ ಏನಾಗುತ್ತೆ, ಯಾವಾಗ ಆ ದೀಪದಲ್ಲಿ ಆ ಥರ ಶಬ್ದ ಬಂತು, ಉರಿತಾ ಇರೋ ದೀಪದಲ್ಲಿ ಕತ್ತೆಯ ಕಂಠ ಶಬ್ದ ಢಬಡಪ್ಪ ಅಂತ ಬಂದಾಗ ನಮ್ಮ ರಕ್ತ ಸಂಬಂಧದಲ್ಲಿ ಯಾರೋ ಒಬ್ಬರು ಸಾಯ್ತಾರೆ ಅತಿ ಶೀಘ್ರದಲ್ಲಿ ಅಂತ ಸೂಚನೆ ಕೊಡುತ್ತೆ ದೀಪ ಬೆಳಕು. ಇದು ಒಂದು. ಈ ದೀಪ ಉರಿತಾ ಇರ್ತದೆ, ಉರಿತಿರ್ಬೇಕಾದ್ರೆ ಕಪ್ಪದು ಬಣ್ಣ, ಮಧ್ಯದಲ್ಲಿ ಕಪ್ಪು ಜ್ವಾಲೆ ಕಾಣುತ್ತೆ. ಉರಿತಾ ಇರೋ ಬತ್ತಿನಲ್ಲಿ, ಆ ಬೆಳಕಲ್ಲಿ ಕಪ್ಪಗಿನ ಜ್ವಾಲೆ. ಆಗ ನಿಮ್ಮ ಶತ್ರುಗೆ ಜಯ ಆಗತ್ತೆ ಅಂತ ಹೇಳ್ತಾರೆ. ದೀಪದಲ್ಲಿ ಉರಿತಾ ಇರ್ತದೆ, ಕಪ್ಪದೊಂದು ಜ್ವಾಲೆ, ಮಧ್ಯದಲ್ಲಿ ಕಪ್ಪು ಕಲರ್ ಕಾಣ್ತಾ ಇರ್ತದೆ. ಅಬ್ಸರ್ವ್ ಮಾಡಿ ನೋಡಿ. ನೀವು ಹಚ್ಚಿದ ಸ್ವಲ್ಪ ಒಂದು 2 ನಿಮಿಷ 5 ನಿಮಿಷ ಆದಮೇಲೆ ನಿಮಗೆ ಶತ್ರು ಯಾರಿರ್ತಾರೋ ಅವನಿಗೆ ನಿಮ್ಮ ಕಡೆಯಿಂದ ಜಯ ಆಗುತ್ತೆ, ಕಾರ್ಯಸಿದ್ಧಿ ಆಗಿಬಿಡ್ತದೆ, ನೀವು ಸೋಲ್ತೀರಾ, ನಿಮ್ಗೆ ತೊಂದರೆ ಆಗತ್ತೆ ಅಂತ ಹೇಳ್ತಾರೆ. ಹಚ್ಚಿದ್ವಿ, ಬೆಂಕಿ ಮ್ಯಾಚ್ ಬಾಕ್ಸ್ ತೊಗೊಂಡು ದೀಪ ಹಚ್ಚಿದ್ವಿ, ಬತ್ತಿ ಉರಿತಾ ಇದೆ, ಸಡನ್ನಾಗಿ ಆಫ್ ಆಗೋಯ್ತು. ಹಚ್ಚಿದ ತಕ್ಷಣ ಚೆನ್ನಾಗಿ ಉರಿತಾ ಇದೆ ಅಂದ್ಬಿಟ್ಟು ನಾವು ಹೋಗಿ ಈ ಕಡೆ ತಿರುಗೋಷ್ಟ್ರಾಗ ಆಫ್ ಆಗಿಬಿಡ್ತದೆ. ದೀಪ ಹಚ್ಚಿದ ತಕ್ಷಣ ಕೂಡಲೇ ಆಫ್ ಆಯಿತು ಅಂದರೆ ನೀವು ಮನೆ ಯಜಮಾನ ಅಥವಾ ಯಾರು ದೀಪ ಹಚ್ಚೋರು ಅವ್ರಿಗೆ ನಷ್ಟ ಅಂತ ಹೇಳಿ. ನಷ್ಟ, ಯಾವುದೇ ಕಾರ್ಯ ಮಾಡೋಕ್ಕೆ ಹೋದಾಗ ನಷ್ಟ, ಅಥವಾ ಕಾರ್ಯದಲ್ಲಿ ಅಡೆತಡೆಗಳಾಗತ್ತೆ ಅಂತ ಫಲ ಹೇಳುತ್ತೆ ಜ್ಯೋತಿಷ್ಯದಲ್ಲಿ. ದೀಪ ಜ್ಯೋತಿಷ್ಯದಲ್ಲಿ ಹಚ್ಚು ದೀಪ ತಕ್ಷಣ ಆಫ್ ಆಯಿತು ಅಂತಂದರೆ, ಹಚ್ಚಿದ ತಕ್ಷಣವೇ 1 ಸೆಕೆಂಡ್ 2 ಸೆಕೆಂಡ್ಗೆ ಆಫ್ ಆಯಿತು ಅಂತಂದರೆ ಅವಾಗೇನು ಅನಿಸುತ್ತೆ, ಕರ್ತೃ ಅಥವಾ ದೀಪ ಹಚ್ಚಿದವರು ಅಥವಾ ಆ ಮನೆ ಯಜಮಾನಿಗೆ ನಷ್ಟ ಆಗುತ್ತೆ. ಯಾವುದಾದ್ರು ಕಾರ್ಯ ಮಾಡೋಕ್ಕೆ ಹೊರಟಾಗ ಅದರಲ್ಲಿ ಅಡೆತಡೆಗಳಾಗುತ್ತೆ. ಅದು ಕೋರ್ಟ್ ಕೇಸ್ ಇರ್ಬೋದು, ವ್ಯಾಪಾರದ ವ್ಯವಹಾರಗಳಲ್ಲೇ ಇರ್ಬೋದು, ಯಾವುದೋ ಒಂದರಲ್ಲಿ ಅವರಿಗೆ ಅಡೆತಡೆ ಆಗತ್ತೆ ಅಂತ. ಈ ದೀಪ ಹಚ್ಚುತ್ತೀವಿ, ದೀಪ ಹಚ್ಚಿದ 3 ಅವರ್ಸ್ ಮೇಲೆ, ಈಗ ದೊಡ್ಡ ದೊಡ್ಡ ನಂದಾ ದೀಪಗಳೆಲ್ಲ ಮನೇಲಿ ಹಚ್ಚುತ್ತಾರೆ, ಸುಮಾರು 1/4 ಲೀಟ್ರ್ ಎಣ್ಣೆ ಹಾಕಿಬಿಟ್ಟು ದೀಪ ಬೆಳಗ್ತಾರೆ. ಆ ದೀಪ
ಹಚ್ಚಿದ್ದೀವಿ, ಹಚ್ಚಿದ ತಕ್ಷಣವೇ ಗಾಳಿ ಇಲ್ಲ, ಎಂಥದ್ದು ಇಲ್ಲ, ಫ್ಯಾನ್ ಹಾಕಿಲ್ಲ ಅಥವಾ ಕಿಟಕಿಯಿಂದ ಗಾಳಿ ಬರ್ತಿಲ್ಲ, ಬಾಗಿಲಿಂದ ಬಲವಾದ ಗಾಳಿ ಬರ್ತಿಲ್ಲ, ಪಟ್ಟಂತ ಆಫ್ ಆಗಿಬಿಡ್ತದೆ. ಒಂದಲ್ಲ 2-3 ದೀಪ, 2-3 ಬತ್ತಿ, ಈಗ ಒಂದು ದೀಪದಲ್ಲಿ 5 ಎಳೆ ಇಲ್ಲೊಂದು ಉರಿತಾ ಇದೆ, ಅದರಲ್ಲಿ 3-2 ಆಫ್ ಆಯಿತು ಅಂತಂದರೆ ಆವತ್ತಿನ ಕಾರ್ಯ ಎಲ್ಲ ನಷ್ಟ ಆಗುತ್ತೆ. ಅದೆಷ್ಟು ಈಗ 5 ಬತ್ತಿ ಹಾಕಿರ್ತೀವಿ ಒಂದು ದೀಪದಲ್ಲಿ, ಇಲ್ಲೊಂದು 5 ಉರಿತಿರ್ತದೆ, ಅದರಲ್ಲಿ 5ರಲ್ಲಿ 3 ಆಫ್ ಆಯಿತು ಅಂದರೆ 3 ಜನರಿಂದ ಕಾರ್ಯ ಹಾನಿ. ಯಾರು ಇರ್ಬೋದು, 2 ಆಫ್ ಆಯಿತು ಅಂದರೆ 2ರಿಂದ. ಅಲ್ಲಿ ಗಾಳಿ ಬೆಳಕು ಏನು ಗಾಳಿ ಬರ್ತಾನೆ ಇಲ್ಲ ಆಫ್ ಆಗೋಕ್ಕೆ. ಬಟ್ 5 ದೀಪ ಹಚ್ಚಿದ್ದೀವಿ, ಈಗ ಅಷ್ಟಲಕ್ಷ್ಮಿ ದೀಪ ಅಂತ ಬರ್ತದೆ, ಲಕ್ಷ್ಮೀ ದೀಪ ಅಂತ, ಅದರಲ್ಲಿ 2 ಆಫ್ ಆಯಿತು ಅಂದರೆ 2ರಿಂದ ತೊಂದರೆ, 3 ಆಫ್ ಆಯಿತು 3 ಜನರಿಂದ ನಮಗೆ ತೊಂದರೆ ಅಂತ ಹೇಳ್ತದೆ. ನಾನು ಒಂದು ದೀಪ ದಾನ ಮಾಡಿದೆ ಅಂತ ತಿಳ್ಸ್ಕೊಳ್ಳಿ. ದೀಪನ ಹತ್ತಿಸ್ಬಿಟ್ಟು ದಾನ ಮಾಡಬೇಕು, ಖಾಲಿ ದೀಪ ಕೊಡೋಂಗಿಲ್ಲ, ದೀಪನ ಬೆಳಕಲ್ಲಿ ಕೊಡಬೇಕು ಅಂತ. ಯಾರೋ ಒಬ್ಬರು ನನಗೆ ದೀಪ ಹಚ್ಚಿಸ್ಬಿಟ್ಟು ಎಣ್ಣೆ ತುಂಬಿ ಬತ್ತಿ ಹಾಕಿ ನನಗೆ ದಾನ ಕೊಟ್ಟಿದ್ದಾರೆ. ಈಗ ನಾನು ದಾನ ತೊಗೋತಾ ಇದ್ದೀನಿ, ತೊಗೊಂಡೋಗಿ ಮನೆಯಿಟ್ಟು ಅದು ಉರಿತಾ ಇರಬೇಕು. ತೊಗೊಂಡೋಗಿ ಮನೆಗೆ ಇಟ್ಟ ತಕ್ಷಣ ಆಫ್ ಆಯಿತು ಅಂತ ಇಟ್ಕೊಳ್ಳಿ ದೀಪ. ಆವಾಗ ಏನಾಗುತ್ತೆ, ಅವ್ರಿಗೆ 1 ತಿಂಗಳೊಳಗೋ ಅಥವಾ 1 ವರ್ಷದೊಳಗೋ ಏನಾದ್ರು ಒಂದು ತೊಂದರೆ ಆಗುತ್ತೆ. ಅದರಿಂದ ದಾನ ಕೊಡಬೇಕು ಅಂತ ಮಾಡುವಾಗ ದೀಪಕ್ಕೆ ಕ್ಲೀನಾಗಿ ಎಣ್ಣೆ ಹಾಕಿ ಒಳ್ಳೆ ಬತ್ತಿ ಇಟ್ಟು ನಿಧಾನಕ್ಕೆ ಹಚ್ಚಿಸಿ, ದಾನ ತೊಗೊಳ್ಳೋರು ಕೂಡ ದೀಪ ಉರಿತಾ ಇರಬೇಕು. ದಾನ ತೊಗೋಬೇಕಾದ್ರೆ ಕೊಡಬೇಕಾದ್ರೂ ಕೂಡ ನಿಧಾನವಾಗಿ ದಾನ ಮಾಡಬೇಕು, ಅದನ್ನು ಆಫ್ ಆಗಬಾರ್ದು. ಕೊಡುವಾಗಲೇ ಆಫ್ ಆಯಿತು ಅಂತಂದರೆ 1 ತಿಂಗಳದ 1 ವರ್ಷ ತುಂಬ ತೊಂದರೆ ಆಗುತ್ತೆ ಅಂತ. ಅದು ಆಫೇ ಆಗಲಿಲ್ಲ, ಕೊಡುವಾಗ ತೊಗೊಳ್ವಾಗಲೂ ಅವ್ನು ದಾನ ತೊಗೊಳ್ವಾಗೂ ಅದು ದೀಪ ಆಫ್ ಆಗಿಲ್ಲ ಅಂದರೆ ಎಲ್ಲ ಕಾರ್ಯ ಸಿದ್ಧಿಯಾಗತ್ತೆ. ನೀವು ಯಾವ ಉದ್ದೇಶಕ್ಕೆ ದಾನ ಕೊಟ್ಟರೋ ಅದು ಸಕ್ಸಸ್ ಆಗುತ್ತೆ ಅಂತ ಹೇಳ್ತಾರೆ. ಇದು ಒಂದು. ಎರಡನೇದು, ದೀಪ ದಾನ ಮಾಡಿದ್ರಿ, ದಾನ ತೊಗೊಂಡವ್ನು ಮನೇಲಿ ಇಟ್ಕೊಂಡು ಉರಿಸ್ತಾ ಇದ್ದಾನೆ. ಅವನು ಇಟ್ಟ ತಕ್ಷಣವೇ ಅಲ್ಲಿ ಒಳಗೆ ಹೋಗಿ ಮನೇಲಿ ಇಟ್ಟ ಮೇಲೆ ಗಾಳಿಯಿಂದನೋ ಅಥವಾ ಗಾಳಿ ಇಲ್ಲದೇನೋ ಆಫ್ ಆಯಿತು ಅಂತಂದರೆ ಕರ್ತೃವಿಗೆ ಮೃತ್ಯು ಸಾವು, ಕೊಟ್ಟಂಥವ್ರಿಗೆ ಮೃತ್ಯು ದೋಷ ಇರ್ತದೆ ಅಂತ ಹೇಳಿದ್ರು. ಈಗ ನಾನು ದಾನ ಕೊಟ್ಟಿರ್ತೀನಿ, ದೀಪ ಹತ್ತಿಸ್ಬಿಟ್ಟು ತೊಗೊಂಡೋಗಿ ಮನೆಗೆ ಇಡ್ತಾನೆ ತೊಗೊಂಡವನು ಇಟ್ಟು 1-2 ನಿಮಿಷ ಆಗಲೇ ಆಫ್ ಆಯಿತು ಅಂತಂದರೆ ಕೊಟ್ಟನಲ್ಲ ದಾನ, ಅಂಥವ್ರಿಗೆ ಸಾವಿನ ಕಂಟಕ ಇದೆ ಅಂತ ಅರ್ಥ. ಅದರಿಂದ ಯಾರೇ ಆಗಲಿ ದೀಪದಾನ ಮಹಾಶ್ರೇಷ್ಠ ನೋಡಿ. ಆಗಾಗ ದೀಪದಾನ ಮಾಡಬೇಕು. ದೀಪನೇ ಬರೀ ಎಣ್ಣೆ ಇಲ್ಲದೆ ಖಾಲಿ ದೀಪ ಕೊಡೋಂಗಿಲ್ಲ, ಹಣತೆ ಕೊಡೋಂಗಿಲ್ಲ. ಹಣತೆಗೆ ಎಣ್ಣೆ ಹಾಕಿ ಬತ್ತಿ ಇಟ್ಟು ಅದನ್ನು ಹಚ್ಚಿಸಿ, ನಿಮ್ಗೇನಕ್ಕೋಸ್ಕರ ದಾನ ಕೊಡ್ತೀರೋ ಕಣ್ಮುಚ್ಕೊಂಡು ಭಕ್ತಿಯಿಂದ ಸಂಕಲ್ಪ ಮಾಡಿ ಆಮೇಲೆ ಅದನ್ನು ಅವ್ನಿಗೆ ದಾನ ಕೊಡಬೇಕು. ಒಂದು ಕೈಯಿಂದ ಇನ್ನೊಂದು ಕೈ ಕೊಡುವಾಗಲೇ ಆಫ್ ಆಯಿತು ಅಂದರೆ ಭಾಳ ತೊಂದರೆ ಆಗುತ್ತೆ. ಕೊಟ್ಟ ಮೇಲೆ ಅವ್ನು ತೊಗೊಂಡೋಗಿ ಅಲ್ಲಿ ಇಟ್ಟ ತಕ್ಷಣ ಆಫ್ ಆಯಿತು ಅಂದರೆ ಕೊಟ್ಟವ್ನಿಗೆ ಮರಣ ಕಂಟಕ ದೋಷ ಇದೆ ಅಂತ ಹೇಳ್ತಾರೆ. ನಾನು ಕೊಟ್ಟೆ, ದಾನ ತೊಗೊಂಡಾಗ ಆಫ್ ಆಗಿಲ್ಲ ಅಂತಂದರೆ ಯಾರು ದಾನ ಕೊಟ್ಟನಲ್ಲ ಅವನು ಇಷ್ಟಾರ್ಥವಲ್ಲೇ ನೆರವೇರುತ್ತಂತೆ. ಅದರಿಂದ ದೀಪದಾನ ಮಾಡಬೇಕಾದ್ರೆ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕು. ದಾನ ಕೊಡೋದೇ ದೊಡ್ಡದಲ್ಲ, ದಾನ ಕೊಡುವಾಗ ಶಕುನ ಇಂಪಾರ್ಟೆಂಟು. ಯಾವ ಶಕುನ ನಮಗೇನು ಹೇಳುತ್ತೆ ಅಂತೇಳಿ. ಯಾಕೆಂದರೆ ಅಷ್ಟಮಂಗಳ ಪ್ರಶ್ನೆ ಒಂಥರ ಕವಡೆ ನೋಡಿ ಹೇಳ್ತಾರೆ, ವಿಳ್ಯದೆಲೆ ತಾಂಬೂಲ ಅಂತ ಹೇಳಿ ಬರ್ತದೆ, ಏನೇನೋ ಇದೆ. ಆದರೆ ದೀಪ ಪ್ರತ್ಯಕ್ಷ ದೇವ ಜಗತ್ತಿನಲ್ಲಿ ನಮಗೆ ಬೆಳಕನ್ನು ಕೊಡುವಂಥದ್ದು. ಕತ್ಲೆಯನ್ನು ಹೋಗಲಾಡಿಸುತ್ತೆ. ಒಂದು ದೊಡ್ಡ ಕತ್ಲೆ ಮನೆ ಒಳಗಡೆ ಸಡನ್ನಾಗಿ ಒಂದು ದೀಪ ಹಚ್ಚಿದ ತಕ್ಷಣ ಎಷ್ಟು ಬೆಳಕಿನಲ್ಲಿ ಏನೆಲ್ಲ ನಾವು ಕೆಲಸ ಮಾಡ್ತೀವಿ. ಹಾಗೆ ಒಂದು ದಾನ ಮಾಡೋದ್ರಿಂದ, ದೀಪ ದಾನ ಮಾಡೋದ್ರಿಂದ ನಮ್ಮ ಜಾತಕದಲ್ಲೂ ದೊಡ್ಡ ಬೆಳಕು ಉತ್ಪತ್ತಿ ಆಗುತ್ತೆ, ಎಲ್ಲ ದೋಷ ನಿವಾರಣೆ ಆಗುತ್ತೆ. ಅದರಿಂದ ದೀಪದಾನ ಮಾಡಬೇಕಾದ್ರೆ ಭಾಳ ಹುಷಾರಾಗಿ ಇದನ್ನು ಗಮನ ಇಟ್ಕೊಂಡು ಮಾಡಿ. ಒಂದು ದೀಪ ಹಚ್ಬೇಕಾದ್ರೆ ಚಟ್ಪಟ್ ಅಂತ ಶಬ್ದ ಬರುತ್ತೆ ಮನೇಲಿ ನೋಡಿಬೇಕಾದ್ರೆ. ದೀಪ ಹಚ್ಬೇಕಾದ್ರೆ ಚಟ ಅಂತ ಶಬ್ದ ಬರ್ತದೆ. ಆವಾಗ ಯಾವಾಗ ದೀಪ ಹಚ್ಚುವಾಗ ಆ ಶಬ್ದ ಬಂತು, ದೀಪ ಹಚ್ಚಿ ಆಗಲೇ 15 ನಿಮಿಷ ಆಗಿದೆ, 20 ನಿಮಿಷ ಆಗಿದೆ, ದೀಪದಲ್ಲಿ ಶಬ್ದ ಬರ್ತಿದೆ, ಚಟ್ಪಟ್ ಅಂತ ಶಬ್ದ ಬರ್ತಾಯಿದೆ. ಆಗ ಹಚ್ಚಿದವನಿಗೆ ಅಥವಾ ಆ ಮನೆ ಓನರ್ಗೆ ರಾಜನಿಂದ ಭಯ ಅಂತ ಹೇಳ್ತದೆ ಜ್ಯೋತಿಷ್ಯ. ರಾಜ ಅಂದರೆ ಯಾರು? ತಹಶೀಲ್ದಾರ್ ಇರ್ಬೋದು, BBMP ಕಮಿಷನರ್ ಇರ್ಬೋದು, ಅಥವಾ DC ಇರ್ಬೋದು, ಅಸಿಸ್ಟೆಂಟ್ ಕಮಿಷನರ್ ಇರ್ಬೋದು, MLA ಇರ್ಬೋದು, ಕಾರ್ಪೊರೇಟ್ ಇರ್ಬೋದು. ರಾಜ ಅಂತದ್ದು ಒಬ್ಬ ಅಧಿಕಾರಿ, ಜನರನ್ನು ಪಾಲನೆ ಮಾಡೋಂಥ ವ್ಯಕ್ತಿ. ಅಂಥವನಿಂದ ನಮಗೆ ಭಯ ಅಂತ ಹೇಳುತ್ತೆ. ಅದರಿಂದ ದೀಪದಲ್ಲಿ ಶಬ್ದ ಬರಬೇಕು, ಚಟ್ಪಟ್ ಅಂತ ಬರುತ್ತೆ. ಒಂದೊಂದು ಸಲ ನೀವು ದೀಪದ ಶಿಕೆ ಅಂತ ಹೇಳ್ತೀವಲ್ಲ,
ಅಲ್ಲಿ ಸರಿಯಾಗಿ ಅದು ಮಸಿ ತೆಗಿಲಿಲ್ಲ ಅಂದರೆ ಶಬ್ದ ಬರ್ತದೆ. ಮಸಿ ತೆಗೆದ ಮೇಲೂ ಕೂಡ ನಮಗೆ ಆ ಚಟ್ಪಟ್ ಅಂತ ಏನೋ ಶಬ್ದ ಬಂತು ಅಂತಂದರೆ ಕರ್ತೃ ಆ ಮನೆ ಓನರ್ಗೆ ಅಥವಾ ಯಾರು ದೀಪ ಹಚ್ಚಿದಾರೋ ಅವರಿಗೆ ರಾಜಭಯ ಅಂತ ಹೇಳ್ತಾರೆ. ಆದ್ದರಿಂದ ಈ ದೀಪ ಹಚ್ಚೋದು ದೊಡ್ಡದಲ್ಲ, ದೀಪದಿಂದ ಆಗುವಂಥ ಶುಭ ಸೂಚನೆಗಳು ಬಹಳ ಒಳ್ಳೆಯದಿದೆ, ಅಷ್ಟೇ ಕೆಟ್ಟದಿದೆ ಅಂತ. ಅದಕ್ಕೆ ಹಿಂದಿನ ಕಾಲದಲ್ಲಿ ದೀಪ ಜ್ಯೋತಿಷ ಅಂತಲೇ ಬಂದುಬಿಡ್ತು. ಈಗಿನ ಥರ ಲೈಟ್ಗಳೆಲ್ಲ ಯೂಸ್ ಮಾಡ್ತಿರಲಿಲ್ಲ ಆಗಿನ ಕಾಲದಲ್ಲೆಲ್ಲ. ಹಾಗೆ ಇನ್ನೂ ಭಾಳಷ್ಟು ವಿಶೇಷತೆಗಳಿದೆ. ನಾನು ಇಷ್ಟೊತ್ತು ಹೇಳಿದೆ ದೀಪ ಜ್ಯೋತಿಷದ ಬಗ್ಗೆ. ಇನ್ನು ಕೆಲವೊಂದು ಮಾಹಿತಿ ಇದೆ. ಕೆಲವು ಟೈಮು ದೀಪ ಹಚ್ಚಿದಾಗ ಮನೇಲಿ ಆ ದೀಪದ ಶಿಕೆಯಿಂದ ಅಂತ ಶಬ್ದ ಬರುತ್ತೆ. ಅಬ್ಸರ್ವ್ ಮಾಡಿ ನೋಡಿ ಬೇಕಾರೆ. ಚಟ್ಪಟ್ ಅನ್ನೋದು, ಕತ್ತೆ ಥರ ಹಚ್ಚೋ ಥರ ಸೌಂಡ್ ಬರೋದು, ದೀಪ ಹಚ್ಚಿದಾಗ ಅಂತ ಶಬ್ದ ಬರ್ತದೆ. ಆ ಥರ ಬಂದಾಗ ಮನೆಯಲ್ಲಿ ಏನೇ ಕೆಲಸ ಮಾಡಿದ್ರೂ ನಷ್ಟ ಆಗುತ್ತೆ ಅಂತ ಸೂಚನೆ ಹೇಳುತ್ತೆ ದೀಪ. ಆ ಥರ ಶಬ್ದ ಬರೋಕ್ಕೆ ಬಿಡಬಾರ್ದು. ದೀಪ ಉರಿತಾ ಇರ್ತದೆ, ಬತ್ತಿ ನೀರು ಕೆಸರೆಲ್ಲ ತೆಗೆದಿರ್ತೀವಿ, ಡಸ್ಟೆಲ್ಲ ತೆಗೆದಿರ್ತೀವಿ, ಅದು ಕೂಡ ಅನ್ನೋ ಶಬ್ದ ಬರುತ್ತೆ. ಅಬ್ಸರ್ವ್ ಮಾಡಿ. ಆವಾಗ ನಾವೇನು ಮಾಡಬೇಕು ಅಂತ ಹೊರಟಿದ್ದೀವೋ ಆ ಕಾರ್ಯ ಎಲ್ಲ ಹಾಳಾಗತ್ತೆ ಅಂಥೇಳಿ. ಇನ್ನೊಂದು ಬತ್ತಿ ದೀಪ ಇದು, ದೀಪದ ಬತ್ತಿ ಎಸಿ ಬತ್ತಿ ಮುಖೇನ ಎಣ್ಣೆ ಕೆಳಗೆ ತೊಟ್ಟಕ್ಕೆ ತೆಗಿತಾರೆ. ಕೆಳಗೆ ಬಿದ್ದು ಬಿಡಬಾರ್ದು. ಬತ್ತಿ ಆಕಾಶ ನೋಡೋ ಥರ ಇಡಬೇಕು. ಬತ್ತಿ ಭೂಮಿ ನೋಡ್ತಾ ಇಟ್ಟರೆ ಉರಿತಾನೆ ಇರುತ್ತದೆ, ಎಣ್ಣೆ ಎಲ್ಲ ಕೆಳಗೆ ಸೋರ್ತಾ ಇರ್ತದೆ. ಬತ್ತಿ ಮುಖೇನ ಎಣ್ಣೆ ಸೋರುತ್ತು ಕೆಳಗೆ ಬಂತು ಅಂದರೆ ಮನೇಲಿ ಕಳ್ತಾನ ಆಗುತ್ತೆ, ಚೋರ ಭಯ. ಅದರಿಂದ ಬತ್ತಿ ಮುಖೇನ ಎಣ್ಣೆ ಕೆಳಗೆ ಸುರಿಯೋ ನೋಡು. ಕೆಲವು ಮನೇಲಿ ನೋಡಿದ್ವಿ, ನೋಡಿದ್ರೆ ಮನೆಯೆಲ್ಲ ಕೆಳಗಡೆಲ್ಲ ಎಣ್ಣೆ ಬಿದ್ದು ಎಲ್ಲ ಗಲೀಜಾಗಿರ್ತದೆ. ಯಾಕೆಂದರೆ ಬತ್ತಿ ಮುಖೇನ ಎಣ್ಣೆ ಬೀಳುತ್ತೆ. ಇದು ಒಂದು. ದೀಪದ ಮುಖೇನ ಎಣ್ಣೆ ಬೀಳುತ್ತೆ. ಅದು ದೀಪನೇ ತೂತಾಗಿರ್ತದೋ, ಆ ದೀಪನ ಎಡ್ಜಲ್ಲಿ ಏನಿರುತ್ತೋ ಗೊತ್ತಿಲ್ಲ. ಬತ್ತಿ ಚೆನ್ನಾಗಿದೆ, ಆ ದೀಪದ ಪಾತ್ರೆಯಿಂದ ಕೆಳಗೆ ಸೋರ್ತಾ ಇದ್ದರೆ ಆ ಮನೇಲಿ ಪ್ರಾಣಿಗಳ ನಾಶ. ಹಸು ಇರ್ಬೋದು, ನಾಯಿ ಇರ್ಬೋದು, ಬೆಕ್ಕಿರ್ಬೋದು, ಏನು ಸಾಕಿರ್ತಾರೋ ಪ್ರಾಣಿ ನಾಶ ಆಗುತ್ತೆ. ಬತ್ತಿಯಿಂದನೇ ಎಣ್ಣೆ ಕೆಳಗೆ ಬಿದ್ದರೆ ಚೋರ ಭಯ. ದೀಪದಿಂದನೇ ಕೆಲವು ಮನೆ ದೀಪ, ಅದಕ್ಕೆ ಕೆಲವು ದೀಪನ ತಟ್ಟೆಯಲ್ಲಿಡ್ತಾರೆ, ಸೋರಿದ ಎಣ್ಣೆ ಎಲ್ಲ ಕೆಳಗೆ ಬೀಳಿದೆ. ಹಂಗೆ ಇಡಬಾರ್ದು. ದೀಪದಿಂದ ಎಣ್ಣೆ ಬೀಳಬಾರ್ದು, ಬತ್ತಿಯಿಂದ ಕೆಳಗೆ ಎಣ್ಣೆ ಬೀಳಬಾರ್ದು. ಯಾವಾಗ ದೀಪದಿಂದಲೇ ಎಣ್ಣೆ ಕೆಳಗೆ ಬೀಳ್ತು ಅಂತಂದರೆ ಆ ಮನೆಯಲ್ಲಿ ಸಾಕೋ ಪ್ರಾಣಿಗಳಿಂದ ನಾಶ, ಗೋನಾಶ. ಗೋ ಸಾಯ್ಬೋದು, ಹಸು ಸಾಯ್ಬೋದು, ಕರು, ನಾಯಿ, ಬೆಕ್ಕು, ಏನು ಸಾಕಿರ್ತಾರೆ, ಗಿಣಿಗಳು, ಮೊಲಗಳು, ಕೆಲವು ಕೋಳಿ ಸಾಕಿರ್ತಾರೆ, ಕುರಿ ಸಾಕಿರ್ತಾರೆ, ಮೇಕೆ ಸಾಕಿರ್ತಾರೆ. ಪ್ರಾಣಿಗಳಿಂದ ನಾಶ ಅಂತದೆ. ಒಂದು ದೀಪ, ಇನ್ನೊಂದು ದೀಪ ಎರಡು ಉರಿತಾ ಇದೆ. ಎರಡು ದೀಪಗಳು ಉರಿತಾ ಇದೆ. ಈ ದೀಪನ ತೊಗೊಂಡ್ಬಿಟ್ಟು ಅದೇ ದೀಪದಲ್ಲಿ ಹಚ್ಚೋಂಗಿಲ್ಲ. ಉದಾಹರಣೆಗೆ ಇಲ್ಲೊಂದು ದೀಪ ಇದೆ, ಇಲ್ಲೊಂದು ದೀಪ ಇದೆ, ಇದು ಉರಿತಾ ಇದೆ, ಇದು ಉರಿತಿಲ್ಲ, ಇದರಿಂದ ಹಚ್ಬಾರ್ದು. ಈಗೇನಾದ್ರು ಹಚ್ಸಿದ್ರೆ ಕಣ್ಣಿನ ದೋಷ ಬರುತ್ತೆ ಹಚ್ಚಿದವ್ರಿಗೆ ಅಂತ ಹೇಳುತ್ತೆ ಜ್ಯೋತಿಷ್ಯದ. ಇನ್ನೊಮ್ಮೆ ಹೇಳ್ತೀನಿ, ಇಲ್ಲೊಂದು ದೀಪ ಉರಿತಾ ಇದೆ, ಇಲ್ಲಿ ಇನ್ನೂ ಎಣ್ಣೆ ಹಾಕಿ ಬತ್ತಿ ಇಟ್ಟಿದ್ದೀರಾ, ಇದು ಉರಿತಿದೆಯಲ್ಲ, ತೊಗೊಂಬಂದು ಇದರಿಂದ ದೀಪ ಹಚ್ಚಬಾರ್ದು. ಇದಕ್ಕೆ ಸಪ್ರೇಟಾಗಿ ಹಚ್ಚಬೇಕು, ಅದಕ್ಕೆ ಸಪ್ರೇಟ್ ಹಚ್ಚಬೇಕು. ಇದರಿಂದ ದೀಪ ಹಚ್ಚಿದ್ರೆ ಎಂಜಲ್ ದೀಪ ಅಂತಾರೆ, ಎಂಜಲ್ ದೀಪ ಅಂತಾರೆ, ಹಚ್ಚೋಂಗಿಲ್ಲ. ಅದಕ್ಕೆ ಸಪ್ರೇಟಾಗಿ ಮ್ಯಾಚ್ ಬಾಕ್ಸಲ್ಲಿ ಗೀಚಿ ಹಚ್ಚಬೇಕು. ಆಗೇನಾಯಿತು ಅಂದರೆ ಹಚ್ಚಿದವ್ರಿಗೆ ಅಥವಾ ಮನೆ ಯಜಮಾನಿಗೆ ಕಣ್ಣಲ್ಲಿ ದೋಷ ಅಂತ. ದೀಪನೇ ಹೊಡೆದೋಯ್ತು, ದೀಪ ಹಚ್ಚಿದ್ದಾರೆ, ಪಟ್ಟಂತ ದೀಪ ಹಂಗೆ ಸೀಳೋಗುತ್ತೆ. ಆಗ 18 ಇಲ್ಲ 21 ದಿನದೊಳಗೆ ಮನೆ ಯಜಮಾನಿಗೆ ಸಾವಿನ ದೋಷ, ಆ ಮನೇಲಿ ಏನೋ ಒಂದು ಸಾವಿನ ಮರಣಕಂಟಕ ದೋಷ ಬಂತು ಅಂತೇಳಿ. ದೀಪ ಹಚ್ಚುತ್ತಾರೆ, ಅದನ್ನು ತುಂಬ ಬಿಸಿಯಾಗಿ ಹೊಡೆದೋಗುತ್ತೋ ಅಥವಾ ಏನೋ ನನಗೂ ಗೊತ್ತಿಲ್ಲ. ಆ ದೀಪ ಏನಾಗುತ್ತೆ, ಪಟ್ಟಂತ ಹೊಡೆದೋಯ್ತು. ಇಲ್ಲ ದೀಪ ಹಚ್ಚೋಕೋದಾಗ ಹಾಗೆ ಕೈ ಜಾರ್ ಕೆಳಗೆ ಬಿತ್ತು, ಅಥವಾ ಯಾವುದೋ ಒಂದು ಟಚ್ ಮಾಡಿ ದೀಪ ಕೆಳಗೆ ಬಿತ್ತು ಅಂತಂದರೆ 18 ದಿನದಲ್ಲಿ 20 ದಿನದಲ್ಲಿ ತೊಂದರೆ ಆಗುತ್ತೆ, ಮರಣಕಂಟಕ ದೋಷ ಬಂತು ಅಂತ. ಈಗ ದೀಪ ಬೆಳಗ್ತಾ ಇದ್ದೀವಿ, ದೀಪ ಆಫ್ ಆಗಿಲ್ಲ, ಇನ್ನೊಂದು ಬತ್ತಿ ಹಾಕಿ ಅದೇ ದೀಪದ ಇನ್ನೊಂದು ಬೆಳೆಸ್ಬೋದು. ಈಗ ಒಂದು ದೀಪ ಉರಿತಾ ಇದೆ, ಒಂದು ಬತ್ತಿ ಹಾಕಿ ಉರಿತಾ ಇದ್ದೀವಿ. ಈಗ ಇನ್ನೊಂದು ಬತ್ತಿ ತೆಗೆದು ಹಾಕ್ಬಿಟ್ಟು ಅದನ್ನೇ ಹಚ್ಚಿದ್ರೆ ನಿಮ್ಗೆ 6 ತಿಂಗಳಲ್ಲಿ ಕಾರ್ಯಸಿದ್ಧಿ ಆಗುತ್ತಂತೆ. ಅಂದರೆ ಹೆಚ್ಚಿಸೋದು ಅಂತ, ಹೆಚ್ಚಿಸೋದು. ಒಂದೇ ದೀಪದಲ್ಲಿ ಇನ್ನೊಂದು ಬತ್ತಿ ಹಾಕೋದು, ಆಗ ಅದು ಉರಿತಾ ಇತ್ತು, ಪಕ್ಕ ಇನ್ನೊಂದು ಹಚ್ಚಿದ್ವಿ. ಒಂದೇ ದೀಪದಲ್ಲಿ 2 ಬತ್ತಿ ಇಟ್ಟಿದ್ದೀನಿ. ಈಗ ಒಂದು ಉರಿತಾ ಇದೆ, ಇನ್ನೊಂದು ಹೊಸ ಬತ್ತಿ ಹಾಕಿ ಹಚ್ಚಿದ್ದೀನಿ, ಆಗ ಕಾರ್ಯಸಿದ್ಧಿ ಆಯಿತು ಅಂತೇಳಿ.
ದೀಪ ಹಚ್ಚಿದ್ದೀವಿ, ಎಲ್ಲ ಆಫ್ ಆಗಿದೆ. ಆ ಬತ್ತಿನ ಅಥವಾ ನೀವೇನು ದೀಪ ಹಚ್ಚಿಲ್ಲ ಅದು ಇಲಿ, ಹೆಗ್ಣ, ಹಲ್ಲಿಗಳು, ಜಿರಳೆಗಳು ಅಥವಾ ಯಾವುದೋ ಒಂದು ಪ್ರಾಣಿ ಬಂದು ಎಳ್ಕೊಂಡು ಹೋಗ್ಬಿಟ್ಟು ಇನ್ನೆಲ್ಲೋ ಬಿಸಾಕಿರ್ತದೆ, ದೀಪ ಬೀಳಿಸ್ಬಿಟ್ಟಿರ್ತದೆ. ಯಾವಾಗ ಮನೆ ಒಳಗೆ ದೀಪ ಹಚ್ಚಿರುವಾಗ ಹಲ್ಲಿಗಳು, ಹೆಗ್ಣಗಳು, ಪಲ್ಲಿಗಳು, ಜಿರಳೆ ಈ ಥರದ್ದೆಲ್ಲ ಬಂದು ಆ ಬತ್ತಿ ತಿಂದು ಆ ಬತ್ತಿ ದೀಪದಿಂದ ಎತ್ಕೊಂಡೋಗಿ ಬೇರೆ ಕಡೆ ಬಿಸಾಕಿರ್ತದೆ. ದೀಪದ ಬತ್ತಿ ತನಗೆ ತಾನೇ ಹೋಗಲ್ಲ, ಯಾವುದೋ ಪ್ರಾಣಿ ತೊಗೊಂಡೋಗಿ ಬಿಸಾಕಿರ್ತದೆ. ಆ ಥರ ಆದರೆ ಆ ಮನೆಯಲ್ಲಿ ಇರೋರಿಗೆ ರಾಜದಂಡನೆ, ಏನಾದ್ರು ಒಂದು ಪೆನಾಲ್ಟಿ ಬರ್ತದೆ. ಆ್ಯಕ್ಷನ್ ಮಾಡಿಬಿಟ್ರು ಇಷ್ಟು ಕಟ್ಟಿ ಬರ್ಬೋದು, ಅಥವಾ ಇನ್ನೇನು ಪೆನಾಲ್ಟಿ, ರಾಜದಂಡನೆ. ನೀವು ಆನ್ ಟೈಮ್ ಫೀಸ್ ಕಟ್ಟಿಲ್ಲ, ಪೆನಾಲ್ಟಿ ಹಾಕ್ತಾರೆ. ಏನೋ ಒಂದು ದೋಷದಿಂದ ಅವರಿಗೆ ಪ್ರಾಬ್ಲಮ್ ಬರುತ್ತೆ. ಹೀಗೆ ರಾಜದಂಡನೆ ಗೌರ್ಮೆಂಟಿಂದ ಪೆನಾಲ್ಟಿ ಕಟ್ಟುವಂಥ ದೋಷ ಬರ್ತದೆ. ಅದಕ್ಕೆ ಮನೇಲಿ ದೇವ್ರ ಮುಂದೆ ದೀಪ ಹಚ್ಬೇಕಾದ್ರೆ ಭಾಳ ಕೇರ್ಫುಲ್ ಬೇಕು. ಇಲ್ಲಿ ಹಲ್ಲಿಗಳು, ಹೆಗ್ಣಗಳು ಬರದೇ ಇರೋ ಥರ ನೋಡ್ಕೊಳ್ಬೇಕು. ಈ ಥರ ದೋಷ ಬರಲಿಲ್ಲ ಅಂದರೆ ನಿಮ್ಮ ಮನೆ ದೀಪ ಬೆಳಗೋದ್ರಿಂದ ಐಶ್ವರ್ಯ, ಸುಖ, ಶಾಂತಿ ಸಿಗುತ್ತೆ. ನೋಡೋದಲ್ಲ ವೀಕ್ಷಕರೇ, ಇದೆ ದೀಪದ ಜ್ಯೋತಿಷ್ಯ ಅಂತ. ಇದು ಬಹಳ ದೊಡ್ಡ ಸ್ಟೋರಿ ಇದು. ಅದೇ ಸಮಯದ ಅಭಾವ ಇರೋದ್ರಿಂದ ಇಷ್ಟು ಹೇಳಿದ್ದೀನಿ. ಬಹುಶಃ ಇದೆಲ್ಲರಿಗೂ ಅರ್ಥ ಆಗಿದೆ ಅಂತ ನಾನು ಅನ್ಕೋತೀನಿ. ಅದರಲ್ಲೂ ಮನೇಲಿ ಹೆಂಗಸು ದೀಪ ಹಚ್ಚೋದು ಅವರೇ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋವಾಗ, ಹಚ್ಚುವಾಗ ಭಾಳ ಭಕ್ತಿಯಿಂದ ಯಾವ ಬಗ್ಗೆನೂ ಕೆಟ್ಟ ಭಾವನೆ ಇಲ್ಲದೇ ದೀಪ ಹಚ್ಚಿಬಿಟ್ರೆ ಆನಂದವಾಗಿ ಬೆಳಗುತ್ತಂತೆ ದೀಪ. ಅದರಿಂದ ಈ ದೀಪ ಜ್ಯೋತಿಷ್ಯ ಹೇಳ್ಕೊಟ್ಟಿದ್ದೀನಿ, ಎಲ್ಲ ಅದನ್ನು ಪಾಲನೆ ಮಾಡಿ ಅಂತ ಹೇಳ್ತಾ, ನಮ್ಮ ಹಳೆ ಸಂಚಿಕೆನ ಯಾರು ನೋಡಿಲ್ಲೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆಗೆ SSBK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕ್ ಅನ್ನೋ ಬಟನ್ ಪ್ರೆಸ್ ಮಾಡಿ. ಆಮೇಲೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ ಅಥವಾ ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಲಿಂಕ್ಡ್ಇನ್ ಎಲ್ಲ ಕಡೆನೂ ಕೂಡ ನಿಮ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ. ಯಾರಿಗೆ ಅಪಾಯಿಂಟ್ಮೆಂಟ್ಸ್ ಬೇಕು ಅಂತಿದ್ರು ಅವರು ನಾವು ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ ನೋಡಿ, www.lakshmisrinivas.in ಅಂತ. ನೀವೇ ಲಾಗಿನ್ ಆಗಿ ಯಾವ ಡೇಟು ಯಾವ ಟೈಮಿಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೊಳ್ಳಿ. ಯಾರು ಪ್ರಶ್ನೆ ಕೇಳಬೇಕು, ಯಾರಿಗೆ ಸಮಸ್ಯೆ ಇದೆಯೋ ಅವರೇ ಬಂದರೆ, ನೇರವಾಗಿ ಬಂದರೆ ಒಳ್ಳೆಯದು. ಬರಬೇಕಾದ್ರೆ ಜಾತಕ ಇದು ತೊಗೊಂಡು ಬನ್ನಿ. ಆಮೇಲೆ ನಿಮಗೆ ಪಿಟ್ಸು, ಕ್ಯಾನ್ಸರು, ಲಕ್ವಾ ಈ ಥರದ್ದೆಲ್ಲ ಏನೋ ದೋಷಗಳಿತ್ತು ಅಂತಂದರೆ ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಏನು ಇದುವರೆಗೂ ಯೂಸ್ ಮಾಡಿದ್ದು ಡಾಕ್ಟ್ರುಗಳು ನೋಡಿದ್ರು, ಆ ರಿಪೋರ್ಟ್ಸ್ ತೊಗೊಂಡು ಬಂದರೆ ನಾವು ಮೆಡಿಕಲ್ ಆಸ್ಟ್ರಾಲಜಿ ಪ್ರಕಾರ ಅದಕ್ಕೆ ಪರಿಹಾರ ತಿಳಿಸೋಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.